ಅಪಾರ್ಟ್ಮೆಂಟ್ನ ಹೊರತುಪಡಿಸಿ ಮತ್ತೊಂದು ವಿಚಾರ ಸರ್, ಧರ್ಮಸ್ಥಳದ ವಿಚಾರ ಸರ್, ಸಾಕಷ್ಟು ಗೊಂದಲಗಳಾಗ್ತದೆ. ನೋಡಿ, ನಾನು ಮಾತಾಡಬಾರ್ದು ಅಂತ ಇದ್ದೆ, ಮೊನ್ನೆ ಒಂದು ಸಾರಿ ರಿಯಾಕ್ಟ್ ಮಾಡಿದೆ, ಅದೆಲ್ಲೂ ಕೂಡ ನೀವು ಹಾಕಲಿಲ್ಲ. ಮಾಧ್ಯಮದವರು ಕೂಡ ನಿಮಗೂ ನಾನು ವಿನಂತಿ ಮಾಡ್ತೀನಿ, ಅದಕ್ಕೆ ಅಷ್ಟೊಂದು ಆದ್ಯತೆ ಕೊಟ್ಟು ಇಡೀ ವಿಶ್ವದಲ್ಲಿ ಈ ನಮ್ಮ ಇತಿಹಾಸ, ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ, ನಮ್ಮ ಆಚಾರ ವಿಚಾರಗಳು ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮೊದಲನೇದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ. ಸಾವಿರಾರು ವರ್ಷದ ಇತಿಹಾಸ ಇದೆ. ಎಲ್ಲ ಒಂದು ಕಡೆ ಕೆಲವು ಘಟಬದ್ಧ ಹಿತಾಸಕ್ತಿಗಳು ಮತ್ತು ಕೆಲವು ತಿಳಿಗೇಡಿಗಳು ನೀವು SIT ಮಾಡಿದ್ದೀರಿ. ಇನ್ನೂ ಎಷ್ಟು ವರ್ಷ ಅಂತ ಇಟ್ಕೋತೀರದನ್ನ? ಎಷ್ಟು ದಿನ ಅಂತ ಮಾಡ್ತೀರಿ? ನೀವು ಮೆಕ್ಕ ಮದಿನಕ್ಕೆ ಹೋಗಿ ಈ ಥರ ನೀವು ನಡ್ಕೊಂಡಿದ್ರೆ ನೀವು ಇರೋರಲ್ಲಿ ಅದು ಬೇಡ. ಒಂದು ಪವಿತ್ರವಾದ ಸ್ಥಳ ಅಂದಾಗ ಮನುಷ್ಯ ಆಗಿರ್ತಕ್ಕಂಥವನು ಕೆಲವು ಜಿಗುಪ್ಸೆಯಿಂದ ಕೆಲವು ಕಡೆ ಪುಣ್ಯ ಬರ್ತದೆ ಅಂತ ಇವತ್ತು ವೇಲಾಂಗಣಿಗೆ ಹೋಗಿ ನೀವು ದಿನ ಹೋಗಿ ಸಮುದ್ರದಲ್ಲಿ ಬೀಳ್ತಾರೆ, ಮತ್ತೆ ಎಲ್ಲ ಒಂದು ಕಡೆ ಇದಾಗ್ತಾರೆ. ಅದು ಬಿಡಿ, ಏನೂ ಇಲ್ಲದೆ ಇರ್ತಕ್ಕಂಥ ಸತ್ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದು ಮುಂದಿನ ಪೀಳಿಗೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಧರ್ಮಸ್ಥಳದ ಏನು SIT ಇವತ್ತು ನಾವು ಕಾನೂನಿಗೆ ನಿಮ್ಮ SIT ಸರ್ಕಾರದ ಆದೇಶಕ್ಕೆ ನಾವು ತಲೆಬಾಗ್ತೀವಿ. ಅದನ್ನು ತುಂಬ ದಿನ ಎಳೆಯೋದು ನಿಮ್ಗೆ ಒಳ್ಳೆಯದಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಸಂಸ್ಕಾರದ ಮನೋಭಾವನೆಯಿಂದ ಬಂದಿರತಕ್ಕಂಥ ಒಂದು ದೊಡ್ಡ ಇತಿಹಾಸವಿದ್ದ ಒಂದು ಕುಟುಂಬ. ನೀವು SIT ಅವ್ರು ಎಲ್ಲೆಲ್ಲಿ ತೋರಿಸಿದ್ರು, ಏನೇನು ಮಾಡಿದ್ರು, ಅವ್ನು ಯಾರು ಏನು ಅವನ ಇತಿಹಾಸ ಏನು, ಆಮೇಲೆ ನಿಮ್ಮ SIT ಮುಗಿದ ಮೇಲೆ ನಾವು ಮಾತಾಡ್ತೀವಿ. ಅಲ್ಲಿವರೆಗೂ ನಾವು ಮಾತಾಡೋಲ್ಲ. ಕಾನೂನಿಗೆ ಬೆಲೆ ಕೊಡಬೇಕು, ಕಾನೂನಿಗೆ ತಲೆಬಾಗ್ತೀವಿ ಹಾಗಂತ ಹೇಳಿ ಎಲ್ಲ ಒಂದು ಕಡೆ ಇದನ್ನು ದಿನ ಬೆಳಗಾದರೆ ಎಲ್ಲ ಒಂದು ಕಡೆ ಇದೇನು ಅಂತಾರಲ್ಲ ತೌಡು ಕುಟ್ಟೋ ಕೆಲಸ ಇದನ್ನು ಮಾಡಿ ಒಂದು ಇತಿಹಾಸದ ಸಾವಿರಾರು ವರ್ಷ ಇರ್ತಕ್ಕಂಥ ಸತ್ಸಂಪ್ರದಾಯವನ್ನು ಹಾಳು ಮಾಡ್ತಕ್ಕಂಥ ತಿಳಿಗೇಡಿಗಳ ಮಾತಿಗೆ ತಾವು ಇನ್ನೂ ಕೂಡ ಹೆಚ್ಚಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದನ್ನು ಎಷ್ಟು ಮಟ್ಟಿಗೆ SIT ಕೊಟ್ಟಿದ್ದರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಅವ್ರ ಕಾರ್ಯಪ್ರವೃತ್ತಿ ಬಗ್ಗೆ ನಮ್ಗೆ ನಂಬಿಕೆ ಇದೆ, ಗೌರವ ಇದೆ. ಆ ಗೌರವ ಇರುವಾಗ ದಯವಿಟ್ಟು ತಾವು ಯಾವನೋ ಬರ್ತಾನೆ, ಇನ್ನೇನೋ ಒಂದು ಹೇಳ್ತಾನೆ, ಮತ್ತೊಂದು ಹೇಳ್ತಾನೆ, ಲಕ್ಷಾಂತರ ಜನ ಬಂದು ಹೋಗ್ತಕ್ಕಂಥ ಒಂದು ಪವಿತ್ರ ಸ್ಥಳಕ್ಕೆ ಇಷ್ಟು ಮಟ್ಟಿಗೆ ನೀವು ಇನ್ನು ಮೇಲೆ ಇದಾಗೋದು ಬೇಡ. ಅದಕ್ಕೆ ದಯವಿಟ್ಟು ಇದಕ್ಕೊಂದು ಅಂಕಿತವನ್ನು ರಾಜ್ಯ ಸರ್ಕಾರ ಹಾಕಬೇಕಾಯ್ತದೆ. ಅದನ್ನು ಹಾಕದೆ ಹೋದರೆ ನನಗೇನಿಲ್ಲ, ಮಂಜುನಾಥ ಪ್ರಪಂಚದಲ್ಲಿ ಇದ್ದಾನೆ, ಭಗವಂತ ಇದ್ದಾನೆ. ಎಲ್ಲ ಒಂದು ಕಡೆ ನಮ್ಮ ದೇಶದ ಇತಿಹಾಸವನ್ನು ಎಂತೆಂಥವರು ಏನೆಲ್ಲ ಮಾಡಿದ್ರು ಕೂಡ ಅದನ್ನು ಅಳಿಸೋಕ್ಕಾಗಲಿಲ್ಲ. ನೀವುಗಳು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಇತಿಹಾಸವನ್ನು ಬಲ್ಲವರಾಗಿದ್ದುಕೊಂಡು ಇದಕ್ಕೆ ನೀವು ತಕ್ಷಣ ಯಾವ ರೀತಿ ಅದಕ್ಕೆ ಒಂದು ಹಂತಕ್ಕೆ ತರಬೇಕು ತಂದು ಆ ಏನು ಪವಿತ್ರವಾದ ಸ್ಥಳವನ್ನು, ಪವಿತ್ರವಾದ ಸಂದೇಶವನ್ನು ನೀಡ್ತಕ್ಕಂಥ ಜಾಗವನ್ನು, ಪಾವಿತ್ರತೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಧರ್ಮಸ್ಥಳವನ್ನು ನೀವು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಸಮರ್ಪಣೆ ಮಾಡುವಾಗ ತಪ್ಪಾಗಿದ್ದರೆ ಕಾನೂನಲ್ಲಿ ಏನು ಬೇಕಾದ್ರೂ ಮಾಡಿ, ನಾವು ಬೇಡ ಅನ್ನೋದಿಲ್ಲ. ತುಂಬ ದಿನ ಎಳೆಯೋದು ಬೇಡ. ಇದಕ್ಕೊಂದು ಅಂಕಿತವನ್ನು ಹಾಕೋದು ಒಳ್ಳೆಯದು ಅಂತ ನನ್ನ ಅನುಭವದ ಮಾತನ್ನು ನೀವು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ.